ಹಲೋ ಚಾಂಪಿಯನ್ಸ್. ಸೊ ಈ ವಿಡಿಯೋಲಿ ದ ಫಸ್ಟ್ ಚಾಪ್ಟರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವುದ್ರದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಆ್ಯಕ್ಚುಲಿ ಯಾವುದು ಒಂದು 2-3 ವೀಡಿಯೋಲಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರು, ಸರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ. ಸೊ 2-3 ಡೇಸ್ ಬ್ಯಾಕು ಒಬ್ಬ ಸ್ಟೂಡೆಂಟು ಮೇಲ್ ಮಾಡಿದ್ದ, ಒಂದಾದ್ಮೇಲೆ ಒಂದು ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡಿ ಸೊ ಏನಿದೆ ಯಾಕಂದರೆ ಈ ಕೆಲವೊಂದು ಚೇಂಜಸ್ ಆಗ್ತಿದೆ, ಸೊ ವಾಟ್ ಈಸ್ ದ ಸಿಲೆಬಸ್ ಅಂತೆಲ್ಲ ತೊಗೊಂಡು ಆ್ಯಂಡ್ ನೌ ಹಿಯರ್ ಇಸ್ ದ ಲೆಸನ್ಸ್ ಫಾರ್ ಯು. ಸೊ ಅದಕ್ಕೆ ಇಟ್ಸ್ ನಾಟ್ ಲೈಕ್ ಓಕೆ ಏನಿದೆ ಅದನ್ನು ಅಷ್ಟೇ ಮಾಡ್ತೀನಿ ಅಂತಲ್ಲ. ಸೊ ವಾಟ್ ಎವರ್ ಯು ರಿಕ್ವೈರ್ ಕಮೆಂಟ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಸೊ ದಟ್ ಲೈಕ್ ಐ ಟ್ರೈ ಟು ಡೂ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಯು. ಸೊ ಅದಕ್ಕೆ ಆ್ಯಂಡ್ ಬಿಫೋರ್ ದಟ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಲಾಸಸ್ ಏನಿದೆ ಡೋಂಟ್ ವರಿ, ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಸ್ ಏನಿದೆ ನಾನು ತುಂಬ ದೊಡ್ಡದು ಮಾಡೋಕ್ಕೆ ಹೋಗಲ್ಲ. ಐ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಆ್ಯಸ್, ಅಂದರೆ ಸಣ್ಣ ವೀಡಿಯೋಸು ಸೆಷನ್ ವೈಸ್ ಸೆಷನ್ಸ್ ಮಾಡ್ತೀನಿ. ಬಿಕಾಸ್ ಕೆಲವೊಂದೆಲ್ಲ ತುಂಬ ಬೇಸಿಕ್ ಇದೆ, ಅಥವಾ ಕೆಲವೊಂದು ಸ್ವಲ್ಪ ಇನ್ಡೆಪ್ತ್ ಹೋಗಬೇಕಾಗತ್ತೆ. ಸೊ ಕೆಲವೊಂದು ಚಾಪ್ಟರ್ಸು ಫಸ್ಟ್ ಟೈಮ್ ಓದ್ತಿರ್ತೀರ ಅಥವಾ ನೀವು ನೋಡೂ ಇರಲ್ಲ. ಸೊ ಎಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬರುತ್ತೆ, ಸೊ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಅಥವಾ ಒಂದು ಸ್ವಲ್ಪ ಇನ್ಡೆಪ್ತ್ ಹೋಗ್ತೀನಿ. ಸೊ ಕೆಲವೊಂದು ಏನಿದೆ ಬೇಸಿಕ್ಸ್ ಇದೆ, ಅದನ್ನು ನಾನೇನು ಫುಲ್ಲು ಹರಿಕತೆ ಹೇಳ್ಕೊಂಡು ಕೂತ್ಕೊಳಕ್ಕೇನು ಬೇಕಾಗಿಲ್ಲ, ಬಿಕಾಸ್ ಅಷ್ಟು ಟೈಮ್ ವೇಸ್ಟು. ಸೊ ಅಗೇನ್ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ. ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಏನು ಕಮ್ಯುನಿಕೇಷನ್? ಸೊ ಇಟ್ಸ್ ಎ ಲ್ಯಾಟಿನ್ ವರ್ಡ್. ಸೊ ಲ್ಯಾಟಿನ್ ವರ್ಡು ಲ್ಯಾಟಿನ್, ಸೊ ಎಲ್ಲ ಒಂಥರ ಯುರೋಪಿಯನ್ನು ಆ ಕಡೆ ಈ ಕಡೆಯಿಂದ ಬಂದಿರೋದು. ಏನು ಮಾಡೋದು? ಸೊ ಮೀನಿಂಗ್ ಶೇರಿಂಗ್. ಸೊ ಏನು ಶೇರಿಂಗ್ ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು. ಶೇರಿಂಗ್ ಆಫ್ ಅಂದರೆ ಸ್ಕಿಲ್ಸ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಮತ್ತು ಮತ್ತೊಂದಾಗಿರ್ಬೋದು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಕ್ಕೆ ಬೇಕು ಕಮ್ಯುನಿಕೇಷನು? ಸೊ ವಾಟ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ಸ್? ಸೊ ಏನೇನು? ಟ್ರಾನ್ಸ್ಮಿಟಿಂಗ್. ಸೊ ಈಗ ನಾನು ಹೇಳ್ತಿದ್ದೀನಿ, ಸೊ ಐ ಆಮ್ ಟ್ರಾನ್ಸ್ಮಿಟಿಂಗ್. ಸೊ ಟ್ರಾನ್ಸ್ಮಿಟಿಂಗ್ ಸಿಗ್ನಲ್ಸ್ ಅಂದರೆ ಏನು? ಹೋಗೋದು ಅಂದರೆ ಹೊರಗೆ ಹಾಕೋದು. ಸೊ ಟ್ರಾನ್ಸ್ಮಿಟ್. ಸೊ ಈಗ ಮೊಬೈಲಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಟರ್ಸ್ ಇರುತ್ತೆ, ಅಂದರೆ ನಿಮ್ಮ ಮೊಬೈಲಲ್ಲಿ ಏನು ಇನ್ಫಾರ್ಮೇಷನ್ ಇದೆಯೋ ಅದು ಹೊರಗೆ ಹೋಗ್ತಿದೆ, ಸೊ ಟ್ರಾನ್ಸ್ಮಿಟ್ ಆಗ್ತಿದೆ. ಸೊ ಲಿಸ್ನಿಂಗ್. ಸೊ ಈಗ ನಾನು ಹೇಳ್ತಿದ್ದೀನಿ, ನೀವು ಕೇಳ್ತಿದ್ದೀರಾ, ಸೊ ಯು ಆರ್ ಲಿಸ್ನಿಂಗ್. ಸೊ ಇನ್ನೊಂದು ಫೀಡ್ಬ್ಯಾಕು. ಸೊ ಫೀಡ್ಬ್ಯಾಕ್, ಈ ಕ್ಲಾಸ್ ಹೆಂಗೆ ಫೀಡ್ಬ್ಯಾಕ್, ಸೊ ಅದನ್ನು ನಾನು ನಿಮ್ಗೆ ಕೇಳ್ತೀನಲ್ಲ, ಸೊ ಏನಾದರೂ ಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ನೀವು ಫೀಡ್ಬ್ಯಾಕ್ ಕೊಟ್ಟಿರಿ, ಸರಿ ನಮ್ಗೆ ಕ್ಲಾಸಸ್ ಬೇಕು ಅಂತ. ಸೊ ನಾನು ಈ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಫೀಡ್ಬ್ಯಾಕ್. ಸೊ ಇನ್ನೂ ಏನಾದರೂ ಬೇಕು ಅಂದರೆ ಫೀಡ್ಬ್ಯಾಕ್, ಗಿವ್ ಮಿ ಫೀಡ್ಬ್ಯಾಕ್, ಐ ಆಮ್ ಹ್ಯಾಪಿ ಟು ಇಂಪ್ಲಿಮೆಂಟ್ ದಟ್. ಸೊ ಇದು 3. ಸೊ 3 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅದೇ ಇನ್ ಡೆಪ್ತು ಏನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಡೆಫಿನೇಷನ್ಸ್ ಇತ್ತು ಅದನ್ನೇ ತೊಗೊಂಡಿದ್ದೇನೆ. ದ ಸೆಂಡರ್ ಟ್ರಾನ್ಸ್ಮಿಟ್ ದ ಮೆಸೇಜ್ ಥ್ರೂ ಒನ್ ಮೀಡಿಯಮ್ ಆರ್ ಅನದರ್. ಸೊ ಒಂದೇ ಮೀಡಿಯಮ್ ಅಂತ ಏನಿಲ್ಲ, ಇಟ್ ಕ್ಯಾನ್ ಬಿ ಮಲ್ಟಿಪಲ್ ಮೀಡಿಯಮ್. ಸೊ ಒಂದು ಮೀಡಿಯಮ್ ಅಂತೂ ಬೇಕೇ ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಮೆಸೇಜ್ ಕಳಿಸ್ತೀರಾ, ಮೊಬೈಲ್ ಬೇಕು ಅಥವಾ ಲ್ಯಾಪ್ಟಾಪ್ ಬೇಕು, ಏನೋ ಒಂದು ಬೇಕು. ಸೊ ಅದೇ ನೀವು ಈಗ ಎಲ್ಲೋ ಭಾಷಣ ಮಾಡ್ತಿದ್ದೀರಾ, ಸೊ ನೀವು ಮೈಕಲ್ಲಿ ಭಾಷಣ ಮಾಡ್ತಾ ಇರ್ತಾರೆ, ಬಟ್ ಎಷ್ಟೋ ಸೋಷಿಯಲ್ ಮೀಡಿಯಾ ಇದೆ, ನ್ಯೂಸ್ ಚಾನಲ್ಸ್ ಇದೆ, ಇನ್ನೊಂದಿದೆ. ಸೊ ಅಲ್ಲಿ ಟ್ರಾನ್ಸ್ಮಿಟ್ ಆಗ್ತಿರೋದೇನು ಒಂದೇ ಚಾನಲಲ್ಲಿ ಟ್ರಾನ್ಸ್ಮಿಟ್ ಆಗ್ತಿಲ್ಲ, ಸಾಕಷ್ಟು ಚಾನಲಲ್ಲಿ ಟ್ರಾನ್ಸ್ಮಿಟ್ ಆಗ್ತಿರುತ್ತೆ. ಸೊ ಹಾಗೆ ಲಿಸ್ನಿಂಗು. ಸೊ ರಿಸೀವರ್ಸ್ ಏನು ಕೇಳ್ತಾರೆ, ಏನು ಅರ್ಥ ಮಾಡ್ಕೊತಾರೆ, ಅದನ್ನೇ ಫೀಡ್ಬ್ಯಾಕು. ಸೊ ಇದು ಹೇಳೋದ್ನಲ್ಲ, ಸೊ ಬೇಸಿಕ್ಸು ಏನು ಹೇಳಬೇಕಾಗಿಲ್ಲ. ಸೊ ನೆಕ್ಸ್ಟು ಏನೇ ಒಂದು ಕಮ್ಯುನಿಕೇಷನ್ ಆಗಬೇಕು ಅಂದರೂ ಮೆಸೆಂಜರ್ ಇರಬೇಕು, ಇನ್ನೊಂದು ರೆಸಿಪಿಯೆಂಟ್. ಯಾರು ತೊಗೊತಾರೆ ಅವ್ರು ರೆಸಿಪಿಯೆಂಟು, ಯಾರು ಹೇಳ್ತಿರ್ತಾರೆ ಅವರು ಮೆಸೆಂಜರು. ಸೊ ಏನಿದೆ, ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ವಾಟ್ ಐ ಮೆಂಟ್, ಹೌದಪ್ಪ, ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ is about communication skills. So here in this case I am the messenger, you are the recipient. ಯಾಕಂದರೆ ನೀವು ಕೇಳ್ತಿದ್ದೀರಾ. ಸೊ ನೀವು ಏನಾದರೂ ಫೀಡ್ಬ್ಯಾಕ್ ಕೊಟ್ಟಾಗ ಯು ವಿಲ್ ಬಿ ದ ರೆಸಿಪಿಯೆಂಟ್, ಐ ವಿಲ್ ಬಿ ದ ಯು ವಿಲ್ ಬಿ ದ ಮೆಸೆಂಜರ್, ಐ ವಿಲ್ ಬಿ ದ ರೆಸಿಪಿಯೆಂಟ್. ಸೊ ಅದನ್ನು ನಾನು ತೊಗೊತಿದ್ದೀನಿ, ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಸೊ ಫೀಡ್ಬ್ಯಾಕ್ನ ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಸೊ ಐ ವಿಲ್ ಬಿ ದ ರೆಸಿಪಿಯೆಂಟ್. ಸೊ ಹೆಂಗಿತ್ತು ಫೀಡ್ಬ್ಯಾಕ್ ಕೊಡ್ರಿ, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಅಬೌಟ್ ದಿಸ್ ಕ್ಲಾಸ್. ಸೊ ಇನ್ಫಾರ್ಮೇಷನ್ನು ಇನ್ಪುಟ್ಟು, ಇನ್ನೊಂದು ಔಟ್ಪುಟ್ಟು. ಇನ್ಪುಟ್ ಬೇಕೇ ಬೇಕು, ಔಟ್ಪುಟ್ ಬೇಕೇ ಬೇಕು. ಸೊ ನಾನು ಏನೂ ಹೇಳ್ತಿಲ್ಲ, ಸುಮ್ಮನೆ ನಿಂತಿದ್ದೀನಿ. ಎಲ್ಲಿದೆ ಇನ್ಪುಟ್ಟು? ನಿಮಗೆ ಇನ್ಪುಟ್ಟು ಇಲ್ಲ, ಔಟ್ಪುಟ್ಟು ಇಲ್ಲ. ಸೊ ಏನಾದರೂ ಹೇಳಿದಾಗ ಇನ್ಪುಟ್ಟು ಕೇಳಿಸ್ಕೊಂಡು
ಅದು ಏನು ಅರ್ಥ ಮಾಡ್ಕೊಂಡಿರೋ ಅದೇ ಔಟ್ಪುಟ್, ಲೈಕ್ ವಾಟ್ ಯು ಡೂ ಆಫ್ಟರ್ ದ್ಯಾಟ್. ಸೊ ಈಗ ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ಕೋಡಿಂಗು ಡಿಕೋಡಿಂಗ್ ಅಂತ ಬರುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಈಗೇನೋ ಒಂದು ಇನ್ಫಾರ್ಮೇಷನ್ ಮೆಸೇಜಸ್ ಕಳಿಸ್ಬೇಕಾದ್ರೆ ಹೆಂಗಿದೆ ಹಂಗೆ ಕಳಿಸಲ್ಲ. ಈಗ ಓಕೆ, ನೆಕ್ಸ್ಟ್ ಇದರಲ್ಲಿ ಬಂದಾಗ ಹೇಳ್ತೀನಿ. ಇಲ್ಲಿ ವಾಟ್ಸಪ್ ಮೆಸೇಜ್ ಎಕ್ಸಾಂಪಲ್ ತೊಗೊಂಡು, ಸೊ ಈಗ ಜಸ್ಟ್ ಅಂದ್ಕೊಳ್ಳಿ. ಸೊ ಈಗ ಏನೇ ವಾಟ್ಸಪ್ ಅಥವಾ ಏನೇ ಯಾವುದೇ ಮೀಡಿಯಮ್, ಸೊ ಮೋಸ್ಟ್ ಆಫ್ ದ ಮೀಡಿಯಮಲ್ಲಿ ಮೆಸೇಜಸ್ ಹೋಗಬೇಕು ಅಂದರೆ ದಟ್ ಅದು ಕೋಡಾಗಿ ಹೋಗಿರುತ್ತೆ. ಸೊ ಸಿಂಪಲಾಗಿ, ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ನಾನು ಮಾತಾಡ್ತಿದ್ದೀನಿ, ಸೊ ಯಾವ ಲ್ಯಾಂಗ್ವೇಜು? ಕನ್ನಡ. ಸೊ ಅದು ಒಂದು ಕೋಡು, ದಟ್ಸ್ ನಥಿಂಗ್ ಬಟ್ ಸಿಂಪಲ್ ಆಗಿ ದಟ್ಸ್ ಎ ಕೋಡ್. ಇಲ್ಲ ಇಂಗ್ಲೀಷು, ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್, ಸೊ ಇಂಗ್ಲೀಷ್, ದಟ್ಸ್ ಎ ಕೋಡ್. ಬಿಕಾಸ್ ಆ ಒಂದು ಪ್ಯಾಟ್ರನ್ ಇದೆ, ಆ ಒಂದು ರೂಲ್ಸ್ ಇದೆ. ಸೊ ಕೋಡಿಂಗಿಗೂ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಡಿಕೋಡಿಂಗ್, ಸೊ ನೀವು ಅದನ್ನು ಅರ್ಥ ಮಾಡ್ಕೊತಿದ್ದೀರಾ, ಓಕೆ ನಾನು ಏನು ಹೇಳ್ತಿದ್ದೀನಿ. ಸೊ ಕನ್ನಡ ಅಂದಿದ ತಕ್ಷಣ ಬರೀ ಬೆಂಗಳೂರು ಕನ್ನಡ ಅಥವಾ ಇನ್ನೊಂದು ಕನ್ನಡ ಅಂತಲ್ಲ. ಸೊ ನಾ ಬಾಗಲಕೋಟೆಯಲ್ಲಿದ್ದೆ, ಅಲ್ಲೂ ಉತ್ತರ ಕರ್ನಾಟಕ ಸ್ಟೈಲ್ ಬೇರೆ. ಸೊ ಬೇರೆ ಬೇರೆ ಸ್ಟೈಲಲ್ಲಿರುತ್ತೆ, ನಾವು ಹೆಂಗೆ ಅರ್ಥ ಮಾಡ್ಕೊತೀವಿ. ಸೊ ಡಿಕೋಡಿಂಗ್, ಸೊ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಸೊ ನಾನು ಸ್ಟಾರ್ಟಿಂಗು ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಉಳ್ಳಾಗಡ್ಡಿ ಅಂದರು, ಉಳ್ಳಾಗಡ್ಡಿ ಏನಿದು ಉಳ್ಳಾಗಡ್ಡಿ ಅಂದ್ಕೊತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಹೋದಾಯಿತು ಏನು ಆನಿಯನ್ನು ಅಷ್ಟೇ. ಸೊ ಅಟ್ಲೀಸ್ಟ್ ಸಮ್ ಕೋಡ್ ಇನ್ ಕಾಮನ್, ಏನಾದರೂ ಒಂದು ಕಾಮನ್ ಕೋಡ್ ಇರಬೇಕಲ್ಲ. ಸೊ ಅದೇ ರೀತಿ ಈಗ ಆನಿಯನ್, ಓಕೆ ಆನಿಯನ್ ಅಂತ ಇಂಗ್ಲೀಷಲ್ಲಿ ಅದು ಕಾಮನ್ನು. ಸೊ ಅದೇ ಕನ್ನಡದಲ್ಲಿ ಅಂದರೆ ಉಳ್ಳಾಗಡ್ಡಿ ಅಂತಾರೆ, ಇಲ್ಲ ಈರುಳ್ಳಿ ಅಂತಾರೆ, ಬೆಂಗಳೂರು ಸೈಡ್ ಈರುಳ್ಳಿ ಅಂತಾರೆ. ಸೊ ಬೇರೆ ಇರುತ್ತೆ. ಸ್ಪೀಕಿಂಗ್, ರೈಟಿಂಗ್, ದೇರ್ ಆರ್ ಸೋ ಮೆನಿ ಚಾನಲ್ಸ್. ನೆಕ್ಸ್ಟ್ ಜಾಸ್ತಿ ಏನು ಬೇಸಿಕ್ಸ್ ಬೇಕು. ಸೊ ಈಗ ಇಲ್ಲಿ ದೇರ್ ಆರ್ ಫ್ಯೂ ಥಿಂಗ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಅಥವಾ ಪಾಯಿಂಟ್ಸ್ ಹಾಕಿ. ಸೊ ಏನೇನು, ಸೊ ಈ ಒಂದು ಡಯಾಗ್ರಾಮಲ್ಲಿ ಅಥವಾ ಒಂದು ಮೆಸೇಜು ಒಂದು ಹೋಗಬೇಕು ಅಂದರೆ ಸೆಂಡರ್ ಇರಬೇಕು, ಮೆಸೇಜ್ ಬೇಕು. ಸೊ ನಾನು ಸೆಂಡರ್ ಇದ್ದೀನಿ, ನಾನು ಏನೂ ಹೇಳಿದಿರ ಅಗೇನ್ ಸುಮ್ಮನೆ ನಿಂತೆ ಅಂದರೆ ಏನು ಮೆಸೇಜು? ಐ ಆಮ್ ನಾಟ್ ಡೆಲಿವರಿಂಗ್ ಎನಿ ಮೆಸೇಜ್. ಸೊ ಮೆಸೇಜ್ ಬೇಕು. ಮೆಸೇಜ್ ಅಂದರೆ ಏನು? ಎನ್ಕೋಡಿಂಗ್ ಚಾನಲ್. ಸೊ ಹೀಗೆ ಚಾನಲ್ ಏನು? ಯೂಟ್ಯೂಬು. ಸೊ ಈ ಚಾನಲ್ ಥ್ರೂ ಹೋಗ್ತದೆ. ರಿಸೀವರ್, ಯು ಆರ್ ದ ರಿಸೀವರ್. ಸೊ ರಿಸೀವರ್ ಬೇಕು. ರಿಪ್ಲೈ ಟು ದ ಸೆಂಟರ್, ಪ್ಲೀಸ್ ಕಮೆಂಟ್ಸ್ ದೇ ದೋನಾ. ಸೊ ರಿಪ್ಲೈ, ಸೊ ನೀವು ರಿಪ್ಲೈ ಮಾಡ್ತಿದ್ದೀರಾ, ನಾನೇನು ಹೇಳ್ತಿದ್ದೀನಿ ನೀವು ಅದಕ್ಕೆ ರಿಪ್ಲೈ ಮಾಡ್ತಿದ್ದೀರಾ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ಸ್ ಮಾಡ್ತೀರಾ. ನೆಕ್ಸ್ಟು ಯಾವ ಚಾನಲು? ಅಗೇನ್ ಇಲ್ಲೇನು ಚಾನಲ್ ಇದೆ ಅದೇ ಚಾನಲ್ ಆಗಿರ್ಬೋದು, ಬೇರೆ ಚಾನಲ್ಲು ಆಗಿರ್ಬೋದು. ಸೊ ಈಗ ನಾನು ಹೇಳಿದೆ, ನಾನು ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿದರು. ಸೊ ಆಮೇಲೆ ಏನಾಯಿತು, ಚಾನಲ್ ಚೇಂಜ್ ಆಯಿತು. ನನಗೆ ಇಮೇಲ್ ಕಳಿಸ್ದೆ ಅಥವಾ ನಾನು ಆಮೇಲೆ ಕಾಲ್ ಮಾಡಿದೆ. ಸೊ ಚಾನಲ್ ಚೇಂಜ್ ಆಯಿತು. ಸೊ ಇದು 5 ಏನಿದೆ ನೆನ್ಪಿಡ್ಕೊಳ್ಳಿ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಅಂದರೆ ಮೀಡಿಯಮ್ ಫಾರ್ ಕಮ್ಯುನಿಕೇಷನ್ಸ್? ಸೆಂಡರ್ ಬೇಕು, ಮೆಸೇಜ್ ಬೇಕು, ರಿಸೀವರು, ರಿಪ್ಲೈ, ಎನ್ಕೋಡಿಂಗ್. ಸೊ ಎನ್ಕೋಡಿಂಗು ಡಿಕೋಡಿಂಗು, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ಯಾರಿಗಾದ್ರೂ ಮೆಸೇಜ್ ಮಾಡಿದ್ರಿ ಅಂದರೆ ಕೆಳಗೊಂದು ಆರೆಂಜ್ ಕಲರಿಂಗ್ ಬರುತ್ತೆ ನೋಡಿರಿ, ಮೆಸೇಜಸ್ ಯು ಸೆಂಡ್ ಟು ದಿಸ್ ಚಾಟ್ ಆ್ಯಂಡ್ ಕಾಲ್ಸ್ ಆರ್ ನೌ ಸೆಕ್ಯೂರ್ಡ್ ವಿತ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನೀವು ಯಾರಿಗೋ ಹಾಯ್ ಅಂತ ಕಳಿಸ್ತೀರ. ಸೊ ಅದು ಅವ್ರಿಗೆ ಹೋಗಬೇಕಾದ್ರೆ ಆ ಮೀಡಿಯಮ್ ಚಾನಲಲ್ಲಿ ಹೋಗಬೇಕಾದ್ರೆ ಹಾಯ್ ಅಂತಲೇ ಹೋಗಲ್ಲ, HI ಅಂತಲೇ ಹೋಗಲ್ಲ. ಸೊ ಇಮ್ಮಿಡಿಯೇಟಾಗಿ ಚೇಂಜ್ ಆಗುತ್ತೆ. ಸೊ ಸಿಂಪಲ್ ಫಸ್ಟ್ ಬೈನರಿ ಕೋಡಿಂಗ್ ಅಂತ ಬಂದಿತ್ತು. ಸೊ ಈಗ ಬೈನರಿ ಕೋಡಿಂಗ್ ಅಂದರೆ ಓಕೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಹೇಳ್ತಿರೋದು. ಸೊ ಈಗ ಬೈನರಿ ಕೋಡಿಂಗ್, ಈಗ ಫಾರ್ ಎಕ್ಸಾಂಪಲ್ 1 ಅಂತಲೇ ಇರುತ್ತೆ. ಅದೇ 2 ಆಯಿತು ಅಂದರೆ ಸೊ ದಿಸ್ ವಿಲ್ ಬಿ 1 0. 3 ಆಯಿತು ಅಂದರೆ 1 1. ಬೈನರಿ ಅಂದರೆ ಎದರ್ 0 ಆರ್ 1. ಈಗ ಅದೇ 4 ಆಯಿತು, ಇಟ್ ವಿಲ್ ಬಿ 1 0 0. 5 ಆಯಿತು 1 0 1. ಸೊ ಇದು ಹೆಂಗೆ ಬಂತು ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 2 to the power of 0 ಇಂಟು 2 to the power of 1 ಇಂಟು 2 to the power of 2. ಸೊ ಕೋಡಿಂಗ್ ಈಗ ಓಕೆ, ಈಗ ನಾನು 1 0 0 ಅಂತ ಬರೆದೆ ಅಂದರೆ ದಿಸ್ ಇಸ್ 2 to the power of 0, 2 to the power of 1, 2 to the power of 2. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿರಿ. 0 ಇಂಟು ಎನಿಥಿಂಗ್ 0, 0 ಇಂಟು ಎನಿಥಿಂಗ್ 0, 2 to the power of 2 ಅಂದರೆ 4, 4 ಇಂಟು 1 4. ಸೊ 1 0 0 ಅಂದರೆ ದ ವ್ಯಾಲ್ಯೂ ಇಸ್ 4. ಈಗ ಅದೇ ನಾನು 6 ಬರೀಬೇಕು. 6 ಏನಂತ ಬರಿಬೋದು? 1 1 0.
ಅದು ನನ್ಗೆ ಗೊತ್ತಿರೋದನ್ನ ಡೈರೆಕ್ಟಾಗಿ ಬರದೆ, ಅದು ಬರೀಬೇಕು ಅಂದರೂ ಏನು ಅಂತ ತೋರಿಸ್ತೀನಿ. ಓಕೆ, ಇನ್ನೊಂದು ತೊಗೊಂಡೆ ತೋರಿಸ್ಬಿಡ್ತೀನಿ ತಡ್ರಿ. ಸೊ 6 ಇದೆ. ಸೊ 6 ಬರೀಬೇಕಾದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿರಿ. ಸೊ ಎಷ್ಟು ಬಂತು? 3, ರಿಮೈಂಡರ್ 0, ನೆಕ್ಸ್ಟು 2, ಮತ್ತೆ 2 ಇಂದ ಮಲ್ಟಿಪ್ಲೈ ಮಾಡಿರಿ. 2 1s, ರಿಮೈಂಡರ್ ಏನು ಬಂತು? 1 ಬಂತು. ಸೊ ಹಿಂಗಿಂದ ಹೋಗ್ರಿ. ಸೊ ಏನಾಯಿತು? 1 1 0. ಸೊ 6 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 1 0 ಟು ದ ಬೇಸ್ 2. ಸೊ ಇದನ್ನು ನಾನು ಹೆಂಗೆ ಚೆಕ್ ಮಾಡೋದು ಅಂದರೆ ಹೇಳಿದ್ನಲ್ಲ. ಸೊ ರೈಟ್ ಸೈಡ್ ಏನಿರುತ್ತೆ? 2 ಟು ದ ಪವರ್ ಆಫ್ 0, 2 ಟು ದ ಪವರ್ ಆಫ್ 1, 2 ಟು ದ ಪವರ್ ಆಫ್ 2. ಸೊ ಈಗ ನಾನು 1 1 0 ಅಂತ ಕಳಿಸ್ದೆ, ನಿಮಗೆ ಮೆಸೇಜ್ ಕಳಿಸಿ ಅನ್ಕೊಳ್ಳಿ 1 1 0 ಅಂತ. ಏನಾದರೂ ನೋಡಿದ ತಕ್ಷಣ ಹೋದಾಗತ್ತಾ 1 1 0 ಟು ದ ಬೇಸ್ 2 ಅಂದರೆ ಏನು? ಇಲ್ಲಿ ಬೇಸ್ 2 ಅಂತ ಹಾಕೇ ಇಲ್ಲ. ಸೊ ಜಸ್ಟ್ 1 1 0 ಅಂತ ಕಳಿಸ್ದೆ. ನೀವು ಅನ್ಕೋಬೋದು ಏನಿದು 1 1 0 ಅಂದರೆ? ನಥಿಂಗ್ ಬಟ್ 1 1 0 ಅಂದರೆ 6. ಸೊ ಅದೇ ರೀತಿ ಟು ದ ಬೇಸ್ 5 ಬರುತ್ತೆ, ಟು ದ ಬೇಸ್ 10. ನಾವೆಲ್ಲ ಬರೆಯೋದು ಬೇಸ್ 10 ಬರಿತೀವಿ. ಸೊ ಸೇಮ್, ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ 0 0. 2 ಟು ದ ಪವರ್ ಆಫ್ 1 ಅಂದರೆ, ಸೊ 2 ಟು ದ ಪವರ್ ಆಫ್ 1 ಇಂಟು 2. ಸೊ 2 ಟು ದ ಪವರ್ ಆಫ್ 1 ಅಂದರೆ 2 ಇಂಟು 1 2 ಪ್ಲಸ್ 2 ಟು ದ ಪವರ್ ಆಫ್ 2 ವ್ಯಾಲ್ಯೂ 4, 2 ಸ್ಕ್ವೇರ್ 4, 4 ಇಂಟು 1 4. ಸೊ ಎಷ್ಟಾಯಿತು? 6 ಆಯಿತು. ಸೊ ಈ ಮೆಸೇಜ್ ಏನಿರುತ್ತೆ ಇದು ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ವಾಪಸ್ ಹೋಗ್ಬೇಕಾದ್ರೆ ಡಿಕ್ರಿಪ್ಷನ್ ಆಗುತ್ತೆ. ಸೊ ಇದೆಲ್ಲ ಮಲ್ಟಿಪ್ಲೈ ಆಗಿ ಓಕೆ 6. ಹಾಂ, ಸೊ ಅದೇ ಇಲ್ಲಿ ಹೋಗ್ಬೇಕಾದ್ರೆ ಎನ್ಕೋಡಿಂಗ್ ಆಗುತ್ತೆ. ಸೊ ಎನ್ಕೋಡಿಂಗ್ ಅಂದರೆ 6 ಇರೋದೇನಾಯಿತು 1 1 0 ಅಂತ ಹೋಯಿತು. ಇಲ್ಲಿ ಹೋಗಿದ ತಕ್ಷಣ ಅದು ಡಿಕೋಡಿಂಗ್ ಆಗುತ್ತೆ. ಸೊ ಡಿಕೋಡಿಂಗ್ ಅಂದರೆ ವಾಪಸ್ 6 ಇರೋದು ಏನು ಎನ್ಕೋಡ್ ಆಗಿ ಇಲ್ಲಿ ಹೋಗಿರುತ್ತೋ ಮತ್ತು ಅದು ಡಿಕೋಡ್ ಆಗಿ ಓಕೆ 6 ಅಂತ ತೋರಿಸುತ್ತೆ. ಸೊ ಅದೇ ಎನ್ಕ್ರಿಪ್ಟ್ ಆಗಿರುತ್ತೆ. ಅವ್ರ ಕಡೆ ಹೋದಾಗ ಡಿಕ್ರಿಪ್ಷನ್ ಆಗುತ್ತೆ. ಸಿಂಪಲ್ ಆಗಿ. ಸೊ ಇದೇನೇನು ಅಂತ ಹೇಳಿದ್ನಲ್ಲ, ಆಮೇಲೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ, ಮೆಥಡ್ಸ್ ಆಫ್ ಕಮ್ಯುನಿಕೇಷನ್. ಸೊ ಏನೇನು ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಮ್ಯುನಿಕೇಷನ್ ಏನಪ್ಪ? ಫೇಸ್ ಟು ಫೇಸ್. ಈಗ ನಾವಂತೂ ಫೇಸ್ ಟು ಫೇಸ್ ಮಾಡೋಕ್ಕಾಗಲ್ಲ. ಈಗ ನೀವು ಸ್ಕೂಲ್ಗೆ ಹೋಗ್ತೀರಾ, ಸೊ ಅಲ್ಲಿ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಆಗುತ್ತೆ. ಸೊ ಟೀಚರ್ ಹೇಳ್ತಿರ್ತಾರೆ, ನೀವು ಕೇಳ್ತಿರ್ತಾರೆ, ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಟೀಚರ್ ಅಂದ್ಕೊಳ್ಳಿ, ನೀವೇ ಅಂದ್ಕೊಳ್ಳಿ. ಸೊ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಆಗ್ತಿದೆ. ಸಿಂಪಲ್. ನೆಕ್ಸ್ಟು ಇಮೇಲ್. ಸೊ ಇಮೇಲ್ ಅಂತೂ ಈಗ ಸಾಕಷ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದರೆ, ಇಮೇಲ್ ಏನಿದೆ ಎವ್ರಿ ಓಕೆ ಹೆಂಗೆ ಹೇಳೋದು ಓಕೆ, ಸೊ 30 ಲಕ್ಷ ಇಮೇಲ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 30 ಲಕ್ಷ ಇಮೇಲ್ ಕಳಿಸ್ತಿದ್ದೀವಿ. ಸೊ 30 ಲಕ್ಷ ಇಮೇಲ್ ಕಳಿಸ್ತಿದ್ದೀವಿ ಅಂದರೆ ಕ್ಯಾನ್ ಯು ಥಿಂಕ್ 30 ಲಕ್ಷ ಇಸ್ ಇಟ್ ಫಾರ್ 1 ಸಿಂಗಲ್ ಡೇ, ಅಥವಾ ಎವ್ರಿ ಅವರೋ, ಎವ್ರಿ ಮಿನಿಟೋ, ಎವ್ರಿ ಸೆಕೆಂಡು? ಸೊ ಕ್ಯಾನ್ ಯು ಜಸ್ಟ್ ಥಿಂಕ್. ಸೊ ಲಾಸ್ಟಲ್ಲಿ ಹೇಳ್ತೇನೆ. ಸೊ 30 ಲಕ್ಷ ಇಮೇಲ್ ಆನ್ ಆನ್ ಆ್ಯಾವ್ರೇಜ್. ಸೊ ಇದು ಒಂದು ಸ್ವಲ್ಪ ಹಿಂದಿಂದ ಆಗಿರ್ಬೋದು, ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. 30 ಲಕ್ಷ ಇಮೇಲ್ಸು. ಸೊ ಕ್ಯಾನ್ ಯು ಜಸ್ಟ್ ಥಿಂಕ್, ಇಸ್ ಇಟ್ ಫಾರ್ ಮಿನಿಟ್ಸ್, ಸೆಕೆಂಡ್ಸ್, ಅವರ್ಸ್ ಆರ್ ಎ ಡೇ? ಲಾಸ್ಟಿಗೆ ಹೇಳ್ತೇನೆ. ಸೊ ಇಮೇಲ್. ಸೊ ಆ್ಯಸ್ ಆಫ್ ನೌ ದ ಮೋಸ್ಟ್ ನಂಬರ್ ಆಫ್ ಇಮೇಲ್ಸ್ ಸೊ ಯಾವ ಪ್ಲ್ಯಾಟ್ಫಾರ್ಮಿಂದ ಹೋಗ್ತಿದೆ ಅಂದರೆ ಆಬ್ವಿಯಸ್ಲಿ ಜಿಮೇಲು. ಯಾಕಂದರೆ ಆಲ್ಮೋಸ್ಟ್ ಸಾಕಷ್ಟು ಜನದ ಹತ್ರ ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ. ಸೊ ಅದು ಬಿಟ್ವಿ ಅಂದರೆ ನೆಕ್ಸ್ಟು ಐಕ್ಲೌಡ್ ಇದೆ, ಔಟ್ಲುಕ್ ಇದೆ. ಸೊ ಔಟ್ಲುಕ್ಕು ಇವ್ರದ್ದು ವಿಂಡೋಸ್ ಅವ್ರದ್ದು, ಸೊ ಐಕ್ಲೌಡು ಆ್ಯಪಲ್ದು. ಸೊ ಆ ಥರ ಬೇರೆ ಬೇರೆದಿದೆ. ಸೊ ಮೋಸ್ಟ್ ಜಿಮೇಲ್. ಇಮೇಲ್ ಏನಕ್ಕೆ ಯೂಸ್ ಮಾಡ್ತೀವಿ? ನಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಹೋಗಿ ಹೇಳಬೇಕಾಗಿಲ್ಲ. ಈಗ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಅಂದರೆ ಏನು? ನಾವು ಟ್ರಾವೆಲ್ ಮಾಡಬೇಕು, ಇನ್ನೊಂದು ಕಡೆಯೆಲ್ಲ ಹೋಗಬೇಕು, ಮಾತಾಡಬೇಕು. ಸೊ ಆಬ್ವಿಯಸ್ಲಿ ಟೈಮ್ ವೇಸ್ಟು, ಅಥವಾ ನಾವು ಟ್ರಾವೆಲ್ ಮಾಡ್ತಿರ್ತೀವಿ, ಅಮೌಂಟು ಸ್ಪೆಂಡ್ ಮಾಡಬೇಕಾಗತ್ತೆ. ಇಮೇಲ್ ಆದರೆ ಏನಾಗುತ್ತೆ? ಸೊ ಎಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡೆ ನಾನು ಇಮೇಲ್ ಮೆಸೇಜ್ ಕಳಿಸ್ಬೋದು. ಸೊ ಈಸಿಯರ್, ಕಾಸ್ಟ್ ಎಫೆಕ್ಟಿವ್. ಬಿಸ್ನೆಸ್ ಮೀಟಿಂಗ್ಸ್ ಅಂತ ಬಂದಿದ ತಕ್ಷಣ ಇಟ್ಸ್ ಫಾರ್ಮಲ್. ಸೊ ಈಗ ನಾವು ನಮ್ಮ ಆಫೀಸಲ್ಲಿ ಬಿಸ್ನೆಸ್ ಮೀಟಿಂಗ್ ಮಾಡ್ತಿರ್ತೀವಿ. ಸೊ ಏನು ಮಾಡಬೇಕು, ಓಕೆ ನೆಕ್ಸ್ಟು ಈ 1 ತಿಂಗಳು ಏನು ಮಾಡಬೇಕು, ನೆಕ್ಸ್ಟು 6 ತಿಂಗಳಿಗೆ ಏನು ಮಾಡಬೇಕು, 1 ವರ್ಷಕ್ಕೆ ಏನು ಮಾಡಬೇಕು. ಸೊ ಬಿಸ್ನೆಸ್ ಮೀಟಿಂಗ್ ಇಟ್ಸ್ ಫಾರ್ಮಲ್. ಇದಾದಮೇಲೆ ನೋಟಿಸಸ್, ಪೋಸ್ಟರ್ಸು. ಸೊ ನೋಟಿಸ್ ಪೋಸ್ಟರ್ ಏನಕ್ಕೆ ಅಂದರೆ
ಈಗ ಏನೋ ಒಂದು ಹೇಳಬೇಕಾಗಿರತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೈಮ್ ಚೇಂಜು. ಈಗ ಈಗ ನಿಮ್ಮ ಸ್ಕೂಲಲ್ಲಿ ಅಂದ್ಕೊಳ್ಳಿ. ಸೊ ನಿಮ್ಮ ಸ್ಕೂಲಲ್ಲಿ ಈಗ ಊಟದ ಟೈಮ್ 10 ನಿಮಿಷ ಲೇಟಾಗಿ ಬಿಡ್ತೀವಿ. ಸೊ 10 ನಿಮಿಷ ಲೇಟಾಗಿ ಬಿಡ್ತೀವಿ ಅಂದಿದ ತಕ್ಷಣ ಒಂದು ನೋಟಿಸ್ ಹಾಕಿದ್ರೆ ಸಾಕಲ್ಲ. ಓಕೆ, ನಾಳೆಯಿಂದ 10 ನಿಮಿಷ ಲೇಟಾಗಿ ಊಟಕ್ಕೆ ಬಿಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ಇಮೇಲ್ ಕಳ್ಸೋಕೆ ಆಗಲ್ಲ. ಫೇಸ್ ಟು ಫೇಸು ಎಲ್ಲರಿಗೂ ಹೇಳಬೇಕು ಅಂದರೆ ಯಾರೋ ಆಬ್ಸೆಂಟ್ ಇರ್ತಾರಪ್ಪ, ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಅದೇ ನೋಟಿಸ್ ಬೋರ್ಡಲ್ಲಿ ಹಾಕಿದ ತಕ್ಷಣ ಆಬ್ಸೆಂಟ್ ಇದೀನಾ, ನಾಳೆ ಬಂದಿದ ತಕ್ಷಣ ಗೊತ್ತಾಗತ್ತೆ. ಸೊ ನೋಟಿಸು, ಪೋಸ್ಟರು. ಸೊ ಪೋಸ್ಟರ್ ಅಂದರೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಇದ್ದಾಗ ಅಥವಾ ಏನೋ ಆಫರ್ಸ್ ಇತ್ತು ಅಂದರೆ ಸೊ ಪೋಸ್ಟರ್ಸ್ ಹಾಕ್ತಾರೆ, ಸೊ ದಟ್ ವೈಡರ್ ಆಡಿಯನ್ಸ್. ಸೊ ಹೂಎವರ್ ಇಸ್ ನಾಟ್ ಈವನ್ ಅಸೋಸಿಯೇಟೆಡ್ ವಿತ್, ಈಗ ನಿಮ್ಮ ಸ್ಕೂಲಲ್ಲಿ ನೀವು ಅಷ್ಟೇ ಅಲ್ದಿರ ಈಗ ಯಾರೋ ಪೇರೆಂಟ್ಸ್ ಬಂದರು. ಸೊ ಪೇರೆಂಟ್ಸು ದೇ ಆರ್ ಅಸೋಸಿಯೇಟೆಡ್, ಇಲ್ಲ ಅಂತಲ್ಲ. ಸೊ ಅವ್ರಿಗೂ ಗೊತ್ತಾಗುತ್ತೆ, ಓಕೆ ನಾಳೆಯಿಂದ ನಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ 10 ಮಿನಿಟ್ಸ್ ಲೇಟಾಗಿ ಊಟಕ್ಕೆ ಬಿಡ್ತಾರೆ. ಸೊ ಅಥವಾ ಇನ್ನೊಬ್ರು ಯಾರೋ ಬಂದರು, ಸೊ ನಿಮ್ಮ ಕಸಿನ್ ಆಗಿರ್ಬೋದು, ಇನ್ನೊಬ್ರು ಯಾರೋ, ಓಕೆ ಅವ್ರಿಗೂ ಗೊತ್ತಾಗತ್ತೆ. ಬಾಕ್ಸ್ ತಂದರು ಅಂದರೆ ಓಕೆ 10 ನಿಮಿಷ ಲೇಟ್ ಇವತ್ತು, ನಾನು 10 ನಿಮಿಷ ವೆಯ್ಟ್ ಮಾಡಬೇಕು. ನೋಟಿಸು, ಪೋಸ್ಟರ್ಸ್ ಇದ್ದರೆ. ಸೋಷಿಯಲ್ ಮೀಡಿಯಾ, ಈಗಂತೂ ಲೆಕ್ಕ ಇಲ್ದಿರೋ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಇದೆ. ಸೊ ನೆಕ್ಸ್ಟು, ಸೊ ನಾವು ಈ ಹಿಂದೆ ಹೇಳಿದ್ನಲ್ಲ, ಸೊ ಇದು ಯಾಕೆ? ಸೊ ವಿ ಹ್ಯಾವ್ ಟು ಚೂಸ್ ವಾಟ್ ಈಸ್ ರೈಟ್ ಫಾರ್ ಅಸ್. ಸೊ ನಮಗೇನು ಕರೆಕ್ಟು, ಸೊ ನಮಗೇನು ಟೈಮ್ ಸೇವ್ ಆಗುತ್ತೆ, ನಮಗೇನು ಎನರ್ಜಿ ಸೇವು, ಕಾಸ್ಟ್ ಸೇವಿಂಗ್ಸು, ಇದೆಲ್ಲ ನೋಡ್ಕೋಬೇಕು. ಸೊ ಏನೇನಂದರೆ ಟಾರ್ಗೆಟ್ ಆಡಿಯನ್ಸ್. ಸೊ ನಾವು ಯಾರಿಗೆ ಹೇಳ್ತಿದ್ದೀವಿ? ಸೊ ಈಗ ಸಣ್ಣ ಹುಡುಗರಿಗೆ ನಾನು ಇಮೇಲ್ ಕಳಿಸೋರ್ಗೆ ಏನಾದರೂ ಅರ್ಥ ಆಗುತ್ತಾ? ಈಗೆಲ್ಲ ಅಡ್ವಾನ್ಸ್ ಆಗ್ತಿದ್ದಾರೆ, ಓಕೆ ಫೈನ್. ಬಟ್ ಒಂದು 4 ವರ್ಷ ಮಗುಗೆ ನಾನು ಇಮೇಲ್ ಕಳಿಸ್ರೆ ಏನಂತ ಗೊತ್ತಾಗಬೇಕು? ಸೊ ಅದೇ ಫೇಸ್ ಟು ಫೇಸ್ ಆಯಿತು ಅಂದರೆ ಓಕೆ. ಸೊ ಟಾರ್ಗೆಟ್ ಆಡಿಯನ್ಸ್ ಸೇಮ್. ಇನ್ನೊಂದು ನಾನು ನಿಮಗೆ ಶೇರ್ ಮಾಡಬೇಕು ಅಂದರೆ, ನಾನು ನೆದರ್ಲ್ಯಾಂಡ್ಸಲ್ಲಿದ್ದೆ. ಸೊ ನೆದರ್ಲ್ಯಾಂಡ್ಸು ಅಥವಾ ಜರ್ಮನಿ ಆ ಕಡೆ ಎಲ್ಲ ಈವನ್ ನಾವು ಮನೆಗೆ ಪೋಸ್ಟ್ ಬರುತ್ತೆ. ಅಂದರೆ ಅಲ್ಲಿದ್ದಾಗೂ ಪೋಸ್ಟ್, ಯಾಕಂದರೆ ವಯಸ್ಸಾದವ್ರಿಗೆ ಇಮೇಲ್ಸ್ ಎಲ್ಲ ನೋಡೋದಕ್ಕೆ ಕಷ್ಟ, ಅವರು ಅದಕ್ಕೆ ಅಡಾಪ್ಟ್ ಆಗಿರಲ್ಲ. ಸೊ ಅದಕ್ಕಂತ ಇನ್ನಾದ್ರೂ ಪೋಸ್ಟಲ್ಲಿ ಏನೇ ಒಂದು ಸಣ್ಣ ಪುಟ್ಟದಿದ್ರೂ ಪೋಸ್ಟಲ್ಲಿ ಬರುತ್ತೆ. ನಾನು ಅಲ್ಲಿ ಬಿಟ್ಟು ಬಂದು 6 ತಿಂಗಳಾಯಿತು, ಈಗಾದರೂ ನಮ್ಮ ಮನೆಗೆ ನೆದರ್ಲ್ಯಾಂಡ್ಸಿಂದ ಪೋಸ್ಟ್ ಬರ್ತಿದೆ. ಅದು ಪೋಸ್ಟಲ್ಲಿ ಏನು ಮಣ್ಣು ಇರೋಲ್ಲ. ಸೊ ಸುಮ್ಮನೆ ವೇಸ್ಟ್, ಲಿಟ್ರಲಿ ವೇಸ್ಟು, ಬಟ್ ಆದರೂ ಕಳಿಸ್ತಾರೆ. ಸೊ ಅದಕ್ಕೆ ಟಾರ್ಗೆಟ್ ಆಡಿಯನ್ಸ್ ಅವ್ರಿಗೇನು, ಓಕೆ ವಯಸ್ಸಾದವರು ಯಾರು ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರಿಗೂ ಲಾಸ್ ಆಗಬಾರ್ದು ಅಥವಾ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಇನ್ನಾದರೂ ಪೋಸ್ಟು. ಸೊ ಬಟ್ ದಟ್ ಈಸ್, ವಿ ಹ್ಯಾವ್ ಟು ಚೇಂಜ್ ಟು ದ ಸರ್ಕಮ್ಸ್ಟೆನ್ಸಸ್, ಟು ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ನಾವು ಅದಕ್ಕೆ ಚೇಂಜ್ ಆಗಿ ವಿ ಹ್ಯಾವ್ ಟು ಅಡ್ಜಸ್ಟ್ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್. ಸೊ ಕಾಸ್ಟ್ ಅಗೇನ್, ಅಲ್ಲಿ ನೋಡಿರಿ, ಅಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಎಷ್ಟು ಕಾಸ್ಟ್. ಸೊ ಬಟ್ ನಾವು ಇಲ್ಲೆಲ್ಲ ಅದನ್ನೆಲ್ಲ ಕಳ್ಸ್ಕೊಂಡು ಕೂತ್ರೆ ವೇಸ್ಟ್. ಯಾಕಂದರೆ ಅಮೌಂಟು ಏನು, ನಾವು ಒಂದು ಪೋಸ್ಟ್ ಮಾಡಬೇಕು ಅಂದರೆ ಎಷ್ಟು ರೂಪಾಯಿ ನೀವೇ ಯೋಚನೆ ಮಾಡಿರಿ. ಅದೇ ಒಂದು ಜಸ್ಟ್ ಕಾಲ್ ಮಾಡಿದ್ರೆ ಓಕೆ ಆಯಿತು, ಮುಗೀತು, ಡನ್. ಇನ್ನೂ ಫಾಸ್ಟು, ಇನ್ನೂ ರಿಲಯಬಲ್. ಓಕೆ ಪೋಸ್ಟ್ ಹೋಗಿದೆಯೋ ಇಲ್ಲೋ ಅಂತಲೂ ಗೊತ್ತಾಗಲ್ಲ, ಬಟ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ. ಏನು ಹೇಳಬೇಕು ಹೇಳಿದ್ವಿ, ಮುಗೀತು, ದ ಮೆಸೇಜ್ ಇಸ್ ಕನ್ವೇಡ್, ಆಯ್ತಲ್ಲ. ಕೈಂಡ್ ಆ್ಯಂಡ್ ಟೈಪ್ ಆಫ್ ಇನ್ಫಾರ್ಮೇಷನ್, ಈ ಕೆಲವೊಂದು ಇನ್ಫಾರ್ಮೇಷನ್ನು ಸೆನ್ಸಿಬಲ್ ಇರುತ್ತೆ, ಅಥವಾ ನಾನು ಕಾಲಲ್ಲಿ ಹೇಳೋಕ್ಕಾಗಲ್ಲ, ಫೇಸ್ ಟು ಫೇಸ್ ಹೇಳಬೇಕಾಗತ್ತೆ, ಅಥವಾ ಬೇರೆ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಇರುತ್ತೆ. ಸೊ ಎಸ್ಪೆಷಲಿ ಈಗ ಕೆಲವೊಂದು ಆರ್ಮಿ ಮೆಸೇಜಸ್ ಎಲ್ಲ ಏನಿರುತ್ತೆ ಅದನ್ನು ನಾನು ಮೆಸೇಜ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಸೊ ಆ ಥರ ಸೆನ್ಸಿಬಲ್ ಇನ್ಫಾರ್ಮೇಷನ್. ಅರ್ಜೆನ್ಸಿ ಆ್ಯಂಡ್ ಪ್ರಯಾರಿಟಿ, ಹೀಗೇನೋ ನನಗೆ ಅರ್ಜೆನ್ಸಿ ಇದೆ, ನಾನು ಪೋಸ್ಟ್ ಮಾಡಿ ಬರೆದೆ ಕಳಿಸ್ತೀನಿ, ಇನ್ನೊಂದು ವಾರ ಬಿಟ್ಟು ರಿಪ್ಲೈ ಬರುತ್ತಂದ್ರೆ ಆಗುತ್ತಾ? ಏನು ಮಾಡಬೇಕು? ಇಮಿಡಿಯೇಟಾಗಿ ಫೋನ್ ತೊಗೊತೀನಿ, ಡಯಲ್ ಮಾಡ್ತೀನಿ, ಕಾಲ್ ಮಾಡ್ತೀನಿ, ಮುಗೀತು ಅಷ್ಟೇ. ಸೊ ಅರ್ಜೆನ್ಸಿ, ಪ್ರಯಾರಿಟಿ ಮೇಲೆ. ಓಕೆ, ಸೊ ಯಾವುದು ಬೇಕೋ ಅದನ್ನು ಚೂಸ್ ಮಾಡಬೇಕಾಗತ್ತೆ. ಫೈನ್, ಐ ಗೆಸ್ ಎಂಡ್ ಆಫ್ ದ ಸೆಷನ್ 1. ಇನ್ ಆ್ಯಕ್ಟಿವಿಟಿ ನೋಡಿದೆ, ವೆರಿ ಸಿಂಪಲ್ ಬೇಸಿಕ್ ಆ್ಯಕ್ಟಿವಿಟಿ. MCQs ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಬ್ಲಾಕ್ ಲೆಟರ್ಸ್, ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಕೊಟ್ಟಿದ್ದಾರೆ. ನಾಟ್ ಎನ್ ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ವಿತ್ ದ ಕಮ್ಯುನಿಕೇಷನ್ ಪ್ರೋಸೆಸ್ ಸೈಕಲ್. ಚಾನಲ್ ಬೇಕೇ ಬೇಕು, ರಿಸೀವರ್ ತೊಗೊಳೋರು ಬೇಕು, ಸೆಂಡರ್ ಕಳಿಸೋರು ಬೇಕು, ಟೈಮು ನಾಟ್ ಟೈಮ್. ಅಲ್ಲಿ ಹಿಂದೆ ಸ್ಟಾರ್ಟಿಂಗಲ್ಲಿ ತೋರಿಸೋದಲ್ಲ, ರೆಡ್ ಕಲರ್ ಮಾರ್ಕ್ ಮಾಡಿ. ಯು ನೀಡ್ ಟು ಅಪ್ಲೈ ಲೀವ್ ಅಟ್ ವರ್ಕ್, ವಿಚ್ ಮೆಥಡ್ ಆಫ್ ಕಮ್ಯುನಿಕೇಷನ್ ವಿಲ್ ಯು ಯೂಸ್? ನಾನು ಇವತ್ತು ಬರ್ತಿಲ್ಲ, ಅಥವಾ ನೀವೇ ಸ್ಕೂಲ್ಗೆ ಹೋಗ್ತಿಲ್ಲ, ಇಮೇಲ್ ಮಾಡಿ, ವಿಚ್ ಮೆಥಡ್? ಓಕೆ, ಸೊ ಇಮೇಲ್ ಆಬ್ವಿಯಸ್ಲಿ. ಸೊ ನಾನು ಇಮೇಲ್ ಮಾಡಿ ಹೇಳ್ಬೋದು. ಬೇರೆ ನೋಡ್ರಿ, ಪೋಸ್ಟರ್.
ನಾನು ಪೋಸ್ಟರ್ ಮಾಡಿ ಇವತ್ತು ನನಗೆ ಆರಾಮಿಲ್ಲ, ಸೊ ಇವತ್ತು ನನಗೆ ತ್ರಾಸ ಆಗ್ತಿದೆ, ನಾನು ಬರೋಕ್ಕಾಗಲ್ಲ ಅಂತ ಒಂದು ದೊಡ್ಡ ಪೋಸ್ಟರ್ ಮಾಡಿ ಹೇಳ್ತೀರಾ ಟೀಚರ್ಗೆ? ಇಲ್ಲ ತಾನೆ. ನ್ಯೂಸ್ ಲೆಟರ್ ನ್ಯೂಸಲ್ಲಿ ಇವತ್ತು ಹಾಕಿದೆ, ಇವತ್ತು ನ್ಯೂಸ್ ಪೇಪರಲ್ಲಿ ನನಗೆ ಇಂಥವನು ಇವತ್ತು ಸ್ಕೂಲ್ ಬರ್ತಿಲ್ಲ, ಬೇಕಾ? ಇಲ್ಲ. ಬ್ಲಾಗ್, ಒಂದು ಬ್ಲಾಗ್ ಮಾಡಿ ಇವತ್ತು ಬೆಳಗ್ಗೆ ಎದ್ದೆ ನನಗೆ ಅದಾದಮೇಲೆ ಬೇಕಾ? ಇಲ್ಲ ತಾನೆ. ಸಿಂಪಲ್. ಇಮೇಲ್, ಬೈ ವಿಚ್ ಆ್ಯಕ್ಷನ್ ಕ್ಯಾನ್ ಸೆಂಡ್ ದೇರ್ ಮೆಸೇಜ್. ಗೆಸ್ಚರ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಸೊ ದಟ್ಸ್ ಇಟ್. ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಇನ್ಮೇಲೆ ಹೇಳ್ದಲ್ಲ, ಸೊ ವೆರಿ ಸೂನ್ ಡಿಫ್ರೆಂಟ್ ಸೆಷನ್ಸ್ ಇದೆ, ವಿಡಿಯೋಸ್ ಮಾಡ್ತೀನಿ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಐ ಆಮ್ ಆಲ್ವೇಸ್ ಹಿಯರ್ ಫಾರ್ ಯು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.